ನಾ ಕೇಳ್ಬೇಕಾದ್ರೆ ಮೇಡಮ್ ಇವೆಲ್ಲ ಕೇಳ್ಬಿಡಿ. ಶಿವಣ್ಣ ನೀವೇ ಹೇಳಿ, ಶಕ್ತಿಧಾಮ ಅಂದ್ರೆ ನಿಮ್ಗೆ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ. ಸೊ ಫಸ್ಟ್ ಟೈಮ್ ಶಕ್ತಿಧಾಮದ ಒಂದ್ ಒಬ್ರು ನಿಮ್ ಜೊತೆ ಆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಎಮೋಷನಲಿ ನಿಮ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ ಶಿವಣ್ಣ? 100%. ಯಾಕಂದ್ರೆ ಶಕ್ತಿಧಾಮ ಅಂತಾನೆ ಫಸ್ಟ್ ನೆನಪು ಬರೋದು ಅಮ್ಮ. ಅಮ್ಮ ಅಪ್ಪಾಜಿ ಇಬ್ರುವೆ, ಕೆಂಪಯ್ಯ ಅವರು. ಸೊ ಈ 3 ಜನ ಐ ಥಿಂಕ್ ಜ್ಞಾಪಕ ಬರ್ತಾರೆ. ಯಾಕಂದ್ರೆ ಅವ್ರು ಮಾಡಿದ್ದ ಶಕ್ತಿಧಾಮ ಅನ್ನೋದು ಏನು ಮಾಡಿದ್ದಾರೆ ಅದನ್ನ ಅಮ್ಮ ಬಂದು ನೆಕ್ಸ್ಟ್ ಗೀತಾ ಆ ಪೊಸಿಷನ್ಗೆ ಹೋದ್ಮೇಲೆ ಅಲ್ಲಿ ಬದಲಾವಣೆಗಳಾಗಿದ್ದು. ಯಾಕಂದ್ರೆ ಗೀತಾ ಹೋಗಿದ್ದ ವರ್ಷದಿಂದನೇ ಜಾಸ್ತಿ ಈ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆದರು. ಎಜುಕೇಷನ್ ಗೋಸ್ಕರ ಜಾಸ್ತಿ. ಇವಾಗ 200 ಮಕ್ಳಿದ್ದಾರೆ ಇವಾಗ. ಮೊದಲು ಬರೀ ಹೆಣ್ಮಕ್ಳು, ಯಾಕಂದರೆ ಯಾರಿಗೆ ಸೋಷನಲ್ಲಿ ಒಳಗಾಗ್ತಾರೋ ಅವ್ರು ಬಂದು ಆಶ್ರಯ ಪಡಿತಾ ಇದ್ರು. ಅವ್ರಿಗೆ ಒಂದು ಮಾರಲ್ ಸಪೋರ್ಟ್ ಸಿಗ್ತಾ ಇತ್ತು. ಹಾಗೂ ಅವ್ರು ಸರಿಯಾಗಿ ಇದುವರೆಗೂ 3,500 4,000 ಜನ ಚೆನ್ನಾಗಾಗಿ ಹೋಗಿದ್ದಾರೆ ಅಲ್ಲಿಂದ. ಅದು 4,000 4,000 ಜನವರೆಗೂ. ಅದಾದಮೇಲೆ ಇವಾಗ ಮಕ್ಳು ಇವಾಗ ಒಂದು 8 ವರ್ಷದಿಂದ ಮಕ್ಕಳು ಅವ್ರಿಗೂ ಅಷ್ಟೇ ಒಂದು ಒಳ್ಳೆ ಭವಿಷ್ಯ ಆಗಬೇಕಂತ ಇದು ಥಾಟ್ ಬಂದಿದ್ದು. ಮಕ್ಕಳಲ್ಲಿ ನೋಡ್ಬೇಕಾದ್ರೆ ಒಂದೊಂದು ಮಕ್ಕಳು ಕಂಪ್ಲೇಂಟ್ ಮಾಡೋ ರೀತಿ ಇರ್ಬೋದು. ಅಂದರೆ ಆ್ಯಕ್ಚುಲಾಗಿ ಅವರು ಬೇರೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಸ್ಕೂಲೇ ಸ್ಟಾರ್ಟ್ ಮಾಡಿದ್ದೀವಿ 1 ವರ್ಷದಿಂದ. ಇವಾಗ ನಮ್ಮ ಇದ್ರಲ್ಲಿ ಬಂದ್ಬೇಕಾದ್ರೆ 100% ರಿಸಲ್ಟ್ ಬರ್ತಾ ಇದೆ. ಯಾಕಂದರೆ ಬೇರೆ ಸ್ಕೂಲ್ ಹೋದಾಗ ಏನಾಗುತ್ತೆ, ಅವ್ರು ಏನು ಫೇಸ್ ಮಾಡ್ತಾರೆ ಆ ಪ್ರಾಬ್ಲಮ್ನ ಹೇಳ್ಬೇಕಾದ್ರೆ ಎಲ್ಲ ಮಕ್ಕಳು ನಾವು ಹಂಗೆ ಥರ ಹೇಳ್ತೀವಿ, ಸುಳ್ಳು ಹೇಳಬೇಕು, ಮಿಸ್ಸಿಂಗ್ ಹೊಡಿತಾರೆ, ಹಿಂಗೆ ಏನೋ ತಪ್ಪು ಕೆಲಸ ನಾವು ಮಾಡ್ತೀವಿ. ನಾವು ಎಲ್ಲ ಮಾಡಿದ್ರೆ ಡ್ರಾಮಾ. ಬಟ್ ಅವರು ಈ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ನಿಜವಾಗ್ಲೂ ದೇ ಪ್ರೂವ್ಡ್ ಹೌ ರೈಟ್ ದೇ ವೇರ್. ಅವ್ರಿಗೇನು ಮಿಸ್ ಆಗ್ತೈತೆ ಅನ್ನೋದನ್ನ ಅದು ಭಾಳ ಅಚ್ಚುಕಟ್ಟಾಗಿ ಭಾಳ ನಿಯತ್ತಿಂದ ಅದು ತೋರಿಸಿದ್ರು. ಅದಕ್ಕೆ ಇಟ್ಸ್ ವೆರಿ ನೈಸ್. ಯಾಕಂದರೆ ಬೇರೆ ಆರ್ಟಿಸ್ಟ್ನ ಹುಡ್ಕೋದಕ್ಕಿಂತ ನಮ್ಮಲ್ಲಿರೋ ಒಂದು ಮಕ್ಕಳ ಒಂದು ಪ್ರತಿಭೆನ ನಾವು ತೋರಿಸೋಣ ಅಂತ ಒಂದು ಪ್ರಯತ್ನ ಅಷ್ಟೇ. ಅದು ಗೀತಾ ಅವ್ರ ಐಡಿಯಾನೇ. ಬಟ್ ರಿಯಲಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಒಳ್ಳೇದಾಗಲಿ ಶಿವಣ್ಣ. ಥ್ಯಾಂಕ್ ಯು.